ಚೆನ್ನಾಗಿದವ. ಸೂಪರಾ? ಥ್ಯಾಂಕ್ ಯು. ಹಾಂ, ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ. ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಎಲ್ರಿಗೂ ಇಷ್ಟ ಆಗುವಂಥ ಒಂದು ಸಂಜೆ ತಿನ್ನುವಂಥ ಉಪಹಾರನ ಮಾಡಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿದರೆ ನಾನು ಏನು ಮಾಡಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಕೆಲವೇ ಸಾಮಗ್ರಿಗಳನ್ನು ಬಳಸಿ ಕಡಿಮೆ ಸಮಯದಲ್ಲಿ ಮಾಡುವಂತಹ ಸಂಜೆಯ ಉಪಹಾರ ಇದು. ಮಕ್ಕಳಿಗೂ ದೊಡ್ಡವರಿಗೂ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ವಿಡಿಯೋ ಪೂರ್ತಿ ನೋಡಿ ಅಂತ ಕೇಳ್ಕೊಳ್ತೀನಿ. ನಾನಿಲ್ಲಿ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಬೌಲಿಗೆ ಸೇರಿಸ್ಕೊಂಡಿದ್ದೀನಿ. 3ರಿಂದ 4 ಹಸಿಮೆಣ್ಸಿನ್ಕಾಯಿನೂ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸೇರಿಸಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಆ ಬೌಲಿಗೆ ಸೇರಿಸಿದ್ದೀನಿ. ಇಲ್ಲಿ 5ರಿಂದ 6 ಸ್ಪೂನು ಬೇಸನ್ ಹಿಟ್ಟು ಅಂದರೆ ಕಡಲೆಬೇಳೆ ಹಿಟ್ಟನ್ನ ಸೇರಿಸಿದ್ದೀನಿ. 1 ಸ್ಪೂನು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಮತ್ತು ಅರ್ಧ ಸ್ಪೂನು ಕಾರ್ನ್ಫ್ಲೋರ್ ಹಾಕಿದ್ದೀನಿ. ಚಿಟಿಕೆ ಅರಿಶಿಣ ಪುಡಿ ಸೇರಿಸಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೀನಿ. ಈ ಎಲ್ಲ ಸಾಮಗ್ರಿಗಳನ್ನು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಕಲಿಸ್ತಾ ಬರಬೇಕು. ಇದು ನಾವು ಬಜ್ಜಿ ಮಾಡ್ತೀವಲ್ಲ, ಈರುಳ್ಳಿ ಬಜ್ಜಿ, ಅದಕ್ಕೆ ಬರಬೇಕು. ಈ ರೀತಿಯಾಗಿ ಕಲಿಸ್ಕೋಬೇಕು. ಇಲ್ಲಿ ಸ್ವಲ್ಪ ನಾನು ನೀರು ಜಾಸ್ತಿ ಹಾಕಿದೆ, ಹಾಗಾಗಿ ಇನ್ನೂ 2 ಸ್ಪೂನು ಕಡಲೆಬೇಳೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಒಂದು ಬಜ್ಜಿ ಹಿಟ್ಟಿನಕಿಂತನೂ ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಕಡಲೆಬೇಳೆ ಹಿಟ್ಟನ್ನ ಸೇರಿಸಿ ನೋಡಿ ಈ ಅದಕ್ಕೆ ಕಲಿಸಿದ್ದೀನಿ. ಈಗ ಒಂದು 10 ನಿಮಿಷ ಇದು ನೆನಿಬೇಕು. ಅಷ್ಟರಲ್ಲಿ ಈಗ ನಾವು ಅರ್ಧ ಪೌಂಡು ಬ್ರೆಡ್ ತೊಗೊಂಡಿದ್ದೀನಿ ನಾನಿಲ್ಲಿ. ನೀವು ಮೈದಾ ಬ್ರೆಡ್ ಆಗಲಿ ಅಥವಾ ಗೋಧಿ ಬ್ರೆಡ್ ಆಗಲಿ ತೊಗೋಬಹುದು. ನೀವು ಯಾವ ಥರದ ಬ್ರೆಡ್ ಇಷ್ಟಪಡ್ತೀರೋ ಆ ಥರ ಬ್ರೆಡ್ನ. ಇದು ನಾನು ಗೋಧಿ ಬ್ರೆಡ್ನ ಇಲ್ಲಿ ತೊಗೊಂಡಿದ್ದೀನಿ, ಗೋಧಿ ಹಿಟ್ಟಿನ ಬ್ರೆಡ್ಡು. ಬೇಕ್ರಿಯಲ್ಲಿ ಕೇಳಿದ್ರೆ ಕೊಡ್ತಾರೆ ಗೋಧಿ ಹಿಟ್ಟಿನ ಬ್ರೆಡ್ಡು, ಮೈದಾ ಹಿಟ್ಟಿನ ಬ್ರೆಡ್ ಅಂತ. ಈಗ ಮೈದಾ ಹಿಟ್ಟಿನ ಬ್ರೆಡ್ನ ಜಾಸ್ತಿ ಯಾರೂ ತಿನ್ನಲ್ಲ, ಆರೋಗ್ಯ ಮುಖ್ಯ ಅಂತ. ಮೈದಾ ತಿಂದರೆ ಜಾಸ್ತಿ ಇಂಡೈಜೆಷನ್ ಆಗುತ್ತೆ ಅಂತ ಕೆಲವೊಬ್ಬರು ಮೈದಾ ಹಿಟ್ಟಿನ ಬ್ರೆಡ್ನ ಭಾಳ ಜನ ಅವಾಯ್ಡ್ ಮಾಡ್ತಾರೆ. ಅದು ತುಂಬ ಒಳ್ಳೆಯದು. ನಾವೀಗ ಗೋಧಿ ಹಿಟ್ಟಿನ ಬ್ರೆಡ್ನ ಯೂಸ್ ಮಾಡೋದ್ರಿಂದ ಅದು ರುಚಿನೂ ಕೊಡುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಈ ಉದ್ದುದ್ದವಾಗಿ ಕಟ್ ಮಾಡಿಟ್ಕೊಂಡು ಮತ್ತು ಈ ರೀತಿಯಾಗಿ ಸ್ಕ್ವಯರ್ ಶೇಪಾಗಿ ಬ್ರೆಡ್ನ ಕಟ್ ಮಾಡಿಕೊಂಡು ಈಗ ನಾವು ಕಲಸಿಟ್ಟಿರೋ ಕಡಲೆಬೇಳೆ ಹಿಟ್ಟು, ಈರುಳ್ಳಿ ಮತ್ತು ಉಪ್ಪು, ಅಕ್ಕಿ ಹಿಟ್ಟಿನ ಸಾಮಗ್ರಿಗಳನ್ನೆಲ್ಲ ಸೇರಿಸಿ ಕಲಸಿಟ್ಟಿದ್ವಲ್ಲ ಈ ಮಿಶ್ರಣದಲ್ಲಿ ಬ್ರೆಡ್ ತುಂಡುಗಳನ್ನ ಅದ್ದಿ ಕಾದಿರ್ತಕ್ಕಂತಹ ಎಣ್ಣೆಯಲ್ಲಿ ಸೇರಿಸ್ತಾ ಬಂದರೆ ಈಗ ನಿಮಗೆ ಬ್ರೆಡ್ ಪಕೋಡ ಸಿದ್ಧವಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಎಷ್ಟು ಈಸಿ ಕೂಡ. ಕೆಲವೇ ಸಾಮಗ್ರಿಗಳು, ಕಡಿಮೆ ಸಮಯ. ಈ ಮಳೆಗಾಲಕ್ಕೆ ಸಂಜೆ ಟೈಮು ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಅಂತ ಅನ್ನಿಸ್ದಾಗ ಈ ರೀತಿ ಒಮ್ಮೆ ನೀವು ಮಾಡಿ ಕೊಡಿ. ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ. ತುಂಬ ರುಚಿಯಾಗಿ ಇತ್ತು ಕೂಡ ಇದು. ನಮ್ಮ ಮನೆ ಮಂದಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂದರು. ಕ್ರಿಸ್ಪಿಯಾಗಿಯೂ ಬರುತ್ತೆ. ಇದರಲ್ಲಿ ಕಾರ್ನ್ಫ್ಲೋರ್ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟು ಸೇರಿಸಿದ್ದೀನಲ್ಲ, ಹಾಗಾಗಿ ಇದು ತುಂಬ ಕ್ರಿಸ್ಪಿಯಾಗೂ ಬರುತ್ತೆ. ಕಡಲೆಬೇಳೆ ಹಿಟ್ಟು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಬೇರೆ ತರಕಾರಿ ಸೇರಿಸಿದರೆ ಅಷ್ಟು ರುಚಿ ಬರಲ್ಲ. ಇದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಅರಿಶಿಣ ಪುಡಿ ಇಷ್ಟು ಸೇರಿಸಿ ಮಾಡಿ ನೋಡಿ ನೀವು, ಎಷ್ಟು ರುಚಿಯಾದ ಒಂದು ಸಂಜೆ ಸ್ನ್ಯಾಕ್ಸ್ ರೆಡಿಯಾಗುತ್ತೆ ಅಂತ. ನೋಡಿ, ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ಇದನ್ನು ಕ್ರಿಸ್ಪಿಯಾಗಿ ಕರ್ಕೋಬೇಕು. ಬಹಳ ರುಚಿಯಾಗಿ ಬರುತ್ತೆ. ಈ ಬ್ರೆಡ್ನ ಕಟ್ ಮಾಡಿ ಕರಿಯೋದ್ರಿಂದ ತಿನ್ನೋದಕ್ಕೂ ಸುಲಭ, ಕರಿಯೋದಕ್ಕೂ ಸುಲಭ, ಮಾಡೋದಕ್ಕೂ ಸುಲಭ. ಆದರೆ ಇತ್ತೀಚೆಗೆ ಬ್ರೆಡ್ನ ಪೂರ್ತಿ ದೊಡ್ಡ ಸ್ಲೈಸ್ನೇ ಇದರಲ್ಲಿ ಅದ್ದಿ ಕೂಡ ಕರೆದು ತೆಗಿತಾರೆ. ನಾನು ಯಾವಾಗಲೂ ಮಾಡಿದಾಗ ಈ ರೀತಿ ಮಾಡಿರ್ತೀನಿ. ಸೂಪರಾ? ನನ್ನ ಮಗನ ರಿಸಲ್ಟ್ ಕೇಳಿದೆ, ಬಹಳ ಚೆನ್ನಾಗಿ ಬಂದೈತಿ ಅಮ್ಮ ಅಂತ ಹೇಳಿದ. ನಂತರ ನಮ್ಮನೆಯವರು ಸಾಯಂಕಾಲ ಇರಲಿಲ್ಲ, ಊಟ ಮಾಡುವಾಗ ಅವ್ರಿಗೆ ಕೊಟ್ಟಿದ್ದೆ. ಆವಾಗ ಕೂಡ ಅವರು ಅದನ್ನು ತಿಂದು ಸಂಜೆ ಮಾಡಿದ್ದಾದರೂ ಕೂಡ ಇನ್ನೂ ಕ್ರಿಸ್ಪಿಯಾಗಿದೆ, ಬಹಳ ರುಚಿಯಾಗಿದೆ ಅಂತಲೂ ಹೇಳಿದರು.
ಇದನ್ನು ನೀವೊಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ಫುಡ್ಡು, ಈ ಈವ್ನಿಂಗ್ ಸ್ನ್ಯಾಕ್ಸ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.